ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಕರ್ಣ ಟೆನ್ಷನಲ್ಲಿರೋದನ್ನ ನೋಡಿ ಕರ್ಣ ಸರ್ ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳ್ತಾಳೆ ನಿಧಿ. ಅದು ನಿಧಿ ವಿಷಯ ಏನಂದ್ರೆ ಅಂತ ಹೇಳ್ತಾ ಇರೋವಾಗ ಸಂಜಯ್ ಬಂದು ಹೇ ಕರ್ಣ ಬಾರೋ ಹೊರಗೆ, ನಾನ್ ನಿನ್ನ ಹತ್ರ ಈಗಲೇ ಮಾತಾಡ್ಬೇಕು ಅಂತ ಕೂಗ್ತಾನೆ. ಈ ಸಂಜುಗೆ ಏನಾಗಿದೆ ಹೀಗೆ ಕೂಗ್ತಾ ಇದ್ದಾನಲ್ಲ, ಅದು ಈ ಟೈಮಲ್ಲಿ ಅಂತಾನೆ ಕರ್ಣ. ಅಷ್ಟರಲ್ಲಿ ಮಾಲ್ತಿ ಮತ್ತೆ ಲಕ್ಕಿ ಬರ್ತಾರೆ. ಕುಡ್ದಿದ್ಯಾ, ಪಿತ್ತ ನೆತ್ತಿಗೇರಿದ್ಯೇನೋ, ಇವತ್ತು ತಾನೇ ಮದ್ವೆಯಾಗಿದ್ದಾರೆ, ಕುಡ್ಕೊಂಡು ತೊಂದರೆ ಕೊಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ, ಹೋಗಿಲ್ಲಿಂದ ಅಂತಾಳೆ ಲಚ್ಚಿ. ಅದೇನಂತ ನೋಡ್ತೀನಿ ಅಂತ ಕರ್ಣ ಹೇಳ್ದಾಗ ಸರ್ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತಾನೆ ಬಂದಿರ್ತಾನೆ, ಹುಷಾರು ಅಂತಾಳೆ ನಿಧಿ. ಕರ್ಣ ಮತ್ತೆ ನಿಧಿ ಹೊರಗಡೆ ಬಂದಿದ ತಕ್ಷಣ ಈ ಮನೆಯಲ್ಲಿ ನಮ್ಗೆ ಯಾವಾಗ ಬೆಲೆ ಸಿಕ್ಕಿದೆ ಹೇಳಿ, ಇವ್ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಯೋವಾಗ ನಾವ್ ಯಾರು ಕಣ್ಣಿಗೆ ಕಾಣಿಸಲ್ಲ ಅಲ್ವಾ, ನಮ್ ಕಷ್ಟ ಏನು ಅಂತ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಸಂಜಯ್. ಏನೋ ಕಷ್ಟ ನಿನ್ಗೆ, ಸುಖನ ಹೇಗ್ ಬಳ್ಕೋಬೇಕು ಅಂತ ಗೊತ್ತಿಲ್ವಲ್ಲ, ಅದೇ ನಿನ್ ಪ್ರಾಬ್ಲಮ್. ಯಾವಾಗ ನೋಡಿದ್ರು ಕರ್ಣನ್ ಮೇಲೆ ಕತ್ತಿ ಮಸೀತಿಯಲ್ಲ, ಅವ್ನು ಏನೋ ಮಾಡಿದ್ದಾನೆ ನಿನ್ಗೆ, ಪಾಪ ಅವನು 3 ಹೊತ್ತು ದುಡಿತಾ ಇದ್ದಾನೆ, ಬೇರೆಯವ್ರು ಕಟ್ಟಿರೋ ಅರಮನೆಯಲ್ಲಿರೋಕೆ ನಿಮ್ಗೆ ಕಷ್ಟ ಅಲ್ವಾ, ಅದಕ್ಕೆ ಹೇಳೋದು ಇರೋ ಸುಖನ ಅನುಭವಿಸೋದಿಕ್ಕೆ ಯೋಗ್ಯತೆ ಬೇಕು ಅಂತಾಳೆ ಲಚ್ಚಿ. ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ ಸರಿ, ನೇರವಾಗಿ ಪಾಯಿಂಟ್ಗೆ ಬರ್ತೀನಿ. ಆಸ್ತಿನ ಡ್ಯಾಡ್ ಹೆಸರಿಗೆ ಬರ್ದು ಕೊಟ್ರೆ ಸರಿ ಹೋಗ್ತೀಯಾ ಅಂತ ಕೇಳಿದ್ರಂತೆ ಅಂತ ಕೇಳ್ತಾನೆ ಸಂಜಯ್. ಇಲ್ಲಿ ನಡೆಯೋದನ್ನ ನಿನ್ಗೆ ಚಾಡಿ ಚುಚ್ಚೋಕೆ ಕೆಲವೊಬ್ರು ಇದ್ದಾರೆ ಅಂತ ಆಯ್ತು ಅಂತ ಲಚ್ಚಿ ಸುಮತಿ ಮುಖ ನೋಡ್ಕೊಂಡು ಹೇಳ್ದಾಗ ಅಯ್ಯೋ ನಾನೇನು ಹೇಳಿಲ್ಲಪ್ಪ, ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅತ್ತೆ ಅಂತಾಳೆ ಸುಮತಿ. ಯಾವಾಗ ನೋಡಿದ್ರು ಡ್ಯಾಡ್ ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಅವನೇನು ದಾರಿ ತಪ್ಪಿದಾರ, ಹಾಗಿದ್ರೆ ಮೊದ್ಲು ಡ್ಯಾಡ್ ಯಾವ ತರ ಬದ್ಲಾಗ್ಬೇಕು ಅನ್ನೋ ಯೋಚನೆ ಇದೆ, ಮೊದ್ಲು ಅದನ್ನ ಹೇಳಿ ಅಂತಾನೆ ಸಂಜಯ್. ಪರವಾಗಿಲ್ಲ ಕಣೋ, ಇಷ್ಟು ವರ್ಷ ಆದ್ಮೇಲೆ ನಿಮ್ಮಪ್ಪ ಬದ್ಲಾಗ್ಬೇಕು ಅನ್ನೋ ಯೋಚನೆ ನಿನಗ್ ಬಂದಿದ್ಯಲ್ಲ, ಅದೇ ನನ್ಗೆ ಖುಷಿ. ನಿಮ್ಮಪ್ಪನ್ಗೆ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಪ್ರಾಬ್ಲಮ್ಮೇ, ಎಲ್ಲಿಂದ ರಿಪೇರಿ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ಕಷ್ಟ ಆಗ್ತಾ ಇದೆ ಕಣೋ. ನಿಮ್ಮಪ್ಪನ್ಗಿರೋ ಸಮಸ್ಯೆ ಒಂದಾ ಎರಡ ಅಂತ ಕೇಳ್ತಾಳೆ ಲಚ್ಚಿ. ಸಂಜು ಏನೋ ಇದೆಲ್ಲ, ಈ ವಿಷಯನೆಲ್ಲ ಮಾತಾಡೋದಕ್ಕೆ ನಿನ್ಗೆ ಈ ಟೈಮೇ ಸಿಕ್ಕಿದ್ದ ಅಂತ ಕೇಳ್ತಾಳೆ ಮಾಲ್ತಿ. ನಾವಿಲ್ಲಿ ತಲೆ ಚಚ್ಕೊಂಡು ಕಷ್ಟ ಪಡ್ತಾ ಇದ್ರೆ ನಿಮ್ಗೆ ಇವ್ರುಗಳ ಖುಷಿ ಚಿಂತೆ, ಮನೆ ಮಗ ಆಗಿರೋ ನಾನು ಬೀದಿಲ್ ಬಿದ್ದು ಪರದಾಡ್ತಾ ಇದ್ದೀನಿ, ಯಾರೋ ಹಾದಿ ಬೀದಿಲ್ ಸಿಕ್ಕದವ್ನ್ಗೆ ಮಲ್ಗೋಕೆ ಹೂವಿನ ಹಾಸ್ಗೆ ತಾತ ಇವನ್ ಹೆಸರಿಗೆ ಆಸ್ತಿ ಬರ್ತಿದ್ದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಅಲ್ವಾ ಅಂತಾನೆ ಸಂಜಯ್. ನೋಡು ಸಂಜು, ನಿನ್ ಮನ್ಸೀಗ ಸರಿ ಇಲ್ಲ, ಮಾತೆಲ್ಲ ವಿಪರೀತಕ್ಕೆ ಹೋಗ್ತಾ ಇದೆ, ನಡಿ ಇಲ್ಲಿಂದ ಅಂತ ಮಾಲ್ತಿ ಹೇಳ್ದಾಗ ಇದೇ ಇಲ್ಲಿನ ಪ್ರಾಬ್ಲಮ್, ಮಾತಾಡೋಕೆ ಯಾರು ಅವಕಾಶ ಕೊಡಲ್ಲ. ನೀವು ಡ್ಯಾಡ್ಗೆ ಕ್ವಶನ್ ಮಾಡಿದ್ರಲ್ಲ, ಆಸ್ತಿನ ಅವ್ರ ಹೆಸರಿಗೆ ಬರ್ದು ಕೊಟ್ರೆ ಬದ್ಲಾಗ್ತಾರಾ ಅಂತ, ಬರ್ದ್ ಕೊಡಿ ಮೊದ್ಲು, ಬರ್ದ್ ಕೊಡಿ ಆಮೇಲೆ ನೋಡಿ ಬದ್ಲಾಗ್ತಾರಾ ಅಂತ ಚೆಕ್ ಮಾಡಿ ಅಂತಾನೆ ಸಂಜಯ್. ಎಲ್ಲ ಆಸ್ತಿನೂ ಬರ್ದು ಕೊಟ್ರು ನೀವಿಬ್ರು ಬದ್ಲಾಗಲ್ಲ, ಅದಕ್ಕೆ ಅನ್ಸತ್ತೆ ನಿಮ್ ತಾತ ಎಲ್ಲಾ ಆಸ್ತಿನೂ ಕರ್ಣನ್ ಹೆಸರಿಗೆ ಬರ್ದಿತ್ತು, ಹಾಗ್ ಮಾಡಿ ಒಳ್ಳೆ ನಿರ್ಧಾರ ತಗೊಂಡ್ರು ಅಂತ ನಿಮ್ಗಳನ್ನ ನೋಡಿ ನನ್ಗೆ ಅರ್ಥ ಆಗ್ತಾ ಇದೆ. ನರಿ ಹುಲಿ ಜೊತೆ ಇದ್ ಮಾತ್ರಕ್ಕೆ ಅದು ಸಿಂಹಾಸನ ಏರೋಕಾಗಲ್ಲ ಅಂತಾಳೆ ಲಚ್ಚಿ. ಬಂಗಾರಿ ಸಮಾಧಾನ ಮಾಡ್ಕೋ, ಸಂಜು ಪರಿಸ್ಥಿತಿ ಸರಿ ಇಲ್ಲ ಅನ್ಸತ್ತೆ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ, ನೀನು ಗಾಬರಿ ಆಗ್ಬೇಡ, ಸಮಾಧಾನವಾಗಿರು ಅಂತಾನೆ ಕರ್ಣ. ಇಷ್ಟ ದಿನ ನಾನು ಮಾತಾಡ್ದೆ ಸುಮ್ನೆ ಇರೋದಕ್ಕೆ ಒಬ್ಬೊಬ್ರು ತಲೆ ಮೇಲೆ ಹತ್ಕೊಂಡು ಕೂತಿರೋದು, ನಿನಗೆ ಆಸ್ತಿ ಬೇಕಲ್ವಾ, ನಿಮ್ ತಾತ ಬರ್ಕೊಟ್ಟಿರೋ ಆಸ್ತಿ ನಿಮ್ಮಪ್ಪ ಸಂಪಾದನೆ ಮಾಡಿರೋದಲ್ಲ, ಅದನ್ನ ಸಂಪಾದನೆ ಮಾಡೋದಕ್ಕೆ ನಿಮ್ ತಾತ ಬೆವರಿನ ಜೊತೆ ರಕ್ತನೂ ಸುರಿಸಿದ್ದಾರೆ, ಅವ್ರ ಕಷ್ಟ ನಿಮ್ಗೆ ಬೇಕಾಗಿಲ್ಲ, ಕೂತು ತಿನ್ನೋ ಸುಖ ಬೇಕಲ್ವಾ ನಿಮ್ಗೆ. ಪಾಪ ಕರ್ಣ ಹಗಲು ರಾತ್ರಿ ಅಂತ ನೋಡ್ದೆ ಆಸ್ಪತ್ರೆಗೋಸ್ಕರ ದುಡಿತಾ ಇದ್ದಾನೆ, ನೀನೇನ್ ಮಾಡ್ತಾ ಇದೀಯಾ, ಕುಡ್ಕೊಂಡು ತಿಂದ್ಕೊಂಡು ಫೇಲ್ ಆಗಿದ್ಯಾ. ನೋಡು ಕರ್ಣ, ಮನ್ಸ್ ಮಾಡಿದ್ರೆ ನಿನ್ನನ್ನ ಈ ಕ್ಷಣನೇ ಬರಿಗೈಯಲ್ಲಿ ಮನೆಯಿಂದ ಆಚೆ ಹಾಕ್ಬಹುದು, ಆದ್ರೆ ನನ್ ಮೊಮ್ಮಗನ್ ಹೃದಯ ದೊಡ್ಡದು, ನೀನು ಬೇಕಾಬಿಟ್ಟಿ ಮಾತಾಡಿದ್ರೆ ನಿನ್ ನಾಲಿಗೆ ಕತ್ತರಿಸ್ಬಿಡ್ತೀನಿ, ಹೋಗು ನಿನ್ ಮುಖ ತೋರಿಸ್ಬೇಡ ಹೋಗಿಲ್ಲಿಂದ ಅಂತಾಳೆ ಲಚ್ಚಿ. ಆಗ ಸಂಜಯ್ ಅಜ್ಜಿ ಅಂದಾಗ ಮುಚ್ಚೋ ಬಾಯಿ ಅಂತ ಹೇಳಿ ಕರ್ಣ ನೀನು ನಿಧಿನ ಕರ್ಕೊಂಡು ಒಳಗಡೆ ಹೋಗು, ಇವನಿಗೆ ಹೇಗ್ ದಾರಿಗೆ ತರ್ಬೇಕು ಅಂತ ನನಗ್ ಗೊತ್ತಿದೆ ಅಂತಾಳೆ. ಆದ್ರೂ ಬಂಗಾರಿ ತುಂಬಾ ಸಿಟ್ಟು ಮಾಡ್ಕೋಬೇಡ ಅಂತ ಕರ್ಣ ಹೇಳಿದ ತಕ್ಷಣ ಇಷ್ಟು ದಿನ ನಾನು ಸಿಟ್ಟು ಮಾಡ್ಕೊಳ್ಳಿಲ್ವಲ್ಲ, ಅದೇ ನಾನ್ ಮಾಡಿದ ತಪ್ಪು ಅಂತ ನನಗೆ ಈಗ ಗೊತ್ತಾಗಿದೆ, ಇನ್ಮೇಲೆ ನಾನು ಗಟ್ಟಿಯಾಗಿರ್ಬೇಕು, ಇಲ್ಲ ಅಂದ್ರೆ ಇವ್ರುಗಳು ನಿನ್ನನ್ನ ಅರ್ದ್ಬಿಟ್ಟು ಮುಕ್ ಬಿಡ್ತಾರೆ, ಉಪ್ಪು ಹಿಡ್ದಿರೋ ಕಬ್ಬಣಕ್ಕೆ ಸ್ವಲ್ಪ ಆದ್ರೂ ಬಿಸಿ ತಾಗ್ಲೇಬೇಕು ಅಂತ ಹೇಳಿ ನಿಧಿ ನೀನೇನು ಬೇಜಾರ್ ಮಾಡ್ಕೋಬೇಡ ಅಂತಾಳೆ ಲಚ್ಚಿ. ಅಜ್ಜಿ ಸಂಜಯ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನೇನು ಅಂದ್ಕೊಳ್ಳಲ್ಲ ಬಿಡಿ, ಆದ್ರೆ ನೀವು ಮಾತ್ರ ನೋವು ಮಾಡ್ಕೋಬೇಡಿ ಅಂತಾಳೆ ನಿಧಿ. ಇಲ್ಲ ಕಂದ ನೀವು ಹೋಗಿ ಅಂತಾಳೆ ಕರ್ಣ ಮತ್ತೆ ನಿಧಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಲಚ್ಚಿ ಸಂಜಯ್ನ ಕರ್ಕೊಂಡು ಹೋಗ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.